ಅವರು ಡಿ ಕೆ ಶಿವಕುಮಾರ್ ಅವರು ಮುಖಾಂತರ ಒಂದು ಕರೆಯನ್ನು ಮಾಡಿ 4 ಗಂಟೆಗೆ ರಾಜ್ಭವನ್ ಬರಬೇಕು ಅಂತ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲ. ಇದು ಮಾನ್ಯ ಮುಖ್ಯಮಂತ್ರಿ ಅವರು ಹೌದು, ಹಾಗೂ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿ ಅವರು ದೂರವಾಣಿ ಮುಖಾಂತರ ಅವರು ಬಹುಶಃ ಮಾತಾಡಿದ್ದಾರೆ, ಭೇಟಿಯಾಗಿದ್ದಾರೆ. ನಮಗೆ ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿದ್ದಾರೆ. ಎಷ್ಟು ಗಂಟೆಗೆ ಬಂತು ಸರ್ ಫೋನ್? ಈಗ ಒಂದು 5 ನಿಮಿಷ ಹಿಂದೆ, 5 ನಿಮಿಷ ಹಿಂದೆ. ಅಲ್ಲ, ಬಹಳ ಸಂತೋಷ ಅನಿಸ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದಿವಂಗತ ಧರಮ್ ಸಿಂಗ್ ಸಾಹೇಬ್ರನ್ನು ನಮ್ಮೆಲ್ಲ ಕುಟುಂಬದವರು ನಾವೆಲ್ಲರೂ ಕೂಡ ನಾವು ನೆನೆಸ್ತಾ ಇದ್ದೀವಿ. ಹಾಗೂ ಎಲ್ಲ ನಮ್ಮ ಪಕ್ಷದ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಮತ್ತು ಸೋನಿಯಾ ಗಾಂಧಿ ಅವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು, ಪಕ್ಷದ ಎಲ್ಲ ವರಿಷ್ಠರು ಹಾಗೂ ಎಲ್ಲ ನಾಯಕರಿಗೆ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರಂತ ಅವ್ರಿಗೆ ನಾನು ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಮತ್ತು ವಿಶೇಷವಾಗಿ ಎಲ್ಲ ಜನರಿಗೆ, ಯಾಕಂದರೆ ಇವತ್ತು ನಾನು ಇಲ್ಲಿ ಇದ್ದೀನಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಮತ್ತು ವಿಶೇಷವಾಗಿ ಜೇವರ್ಗಿ ಮತಕ್ಷೇತ್ರದ ಪ್ರತಿಯೊಬ್ಬ ಜನರಿಗೆ ನಾನು ಕೈ ಮುಗಿದು ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೇನೆ. ನಿರೀಕ್ಷೆ ಇತ್ತ ಸರ್, ತಮಗೆ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತ? ಇಲ್ಲ, ಒಂದು ನಿರೀಕ್ಷೆ ಇತ್ತು. 2023 ಕೂಡ ತಪ್ಪಿತು, 2018 ತಪ್ಪಿತು. ಆದರೆ ಯಾವಾಗಲೂ ಕೂಡ ಒಂದು ನಮ್ಮ ತಂದೆಯವರು ಹೇಳಿದ್ದಾರೆ, ಪಾಲಿಟಿಕ್ಸ್ ಇಸ್ ಅ ವೇಟಿಂಗ್ ಗೇಮ್ ಅಂತ, ತಾಳ್ಮೆಯಿಂದ ಇರಬೇಕಂತ ಹೇಳಿದ್ದಾರೆ. ಅದನ್ನು ಅವ್ರು ಹೇಳ್ತಕ್ಕಂಥ ಒಂದು ಹೆಜ್ಜೆಯಲ್ಲಿ ಹೋಗೋಕ್ಕೆ ನಾನು ಪ್ರಯತ್ನ. ತಮ್ಮ ಹೆಸರು ಮತ್ತು ಬೇರೆಯವರ ಹೆಸರು ಸಾಕಷ್ಟು ಚರ್ಚೆ ಆಯಿತು. ಕೊನೆಯದವರು ಕೂಡ ಇವಾಗ ಪಕ್ಷದಲ್ಲಿ ಕೆಲವು ಸತಿ ಬಹಳ ಒಂದು ಒತ್ತಡ ಇರ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ನಾವೆಲ್ಲ ಒಂದು ಶಿಸ್ತಿನ ಸಿಪಾಯಿ. ನಮ್ಮ ಇವಾಗ 137 ಶಾಸಕರು ನಾವೇನು ಇದ್ದೀವಿ, ಎಲ್ಲರೂ ಸೇರಿ ಪಕ್ಷದ ಒಂದು ತೀರ್ಮಾನಕ್ಕೆ 2023 2018 ಯಾವಾಗಲೂ ಕೂಡ ಬದ್ಧವಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಆ ಒಂದು ರೀತಿಯಿಂದ ಎಲ್ಲರೂ ಬದ್ಧವಾಗಿದ್ದೀವಿ, ಎಲ್ಲರೂ ಜೊತೆಯಾಗಿದ್ದೀವಿ. ಅಲ್ಲ ಸರ್, ಕಲಬುರಗಿ ಕಲ್ಯಾಣ ಕರ್ನಾಟಕ ಹೆಬ್ಬಾಗಿಲು ಅಂತಾರೆ, 3 ಸ್ಥಾನ ಸಿಕ್ಕಿದೆ ಸರ್ ಕಲಬುರಗಿಗೆ, ಎಷ್ಟು ಖುಷಿ ಇದೆ? ಹೌದು, ಇಲ್ಲ, ಕೆಲವು ಸತಿ 6 ಜನನು ಕೂಡ ಮಂತ್ರಿ ಸ್ಥಾನವನ್ನು ತಗೊಂಡಿದ್ದಾರೆ. ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಧರಮ್ ಸಿಂಗ್ ಸಾಹೇಬರು, ದಿವಂಗತ ಅಮ್ರುಲ್ ಇಸ್ಲಾಂ ಅವರು, ಬಾಬುರಾವ್ ಚಿಂಚಿನ್ಸೂಡ್ ಅವರು, ಬಾಬುರಾವ್ ಚೌಹಾಣ್ ಅವರು, ಮತ್ತೆ ಮಲ್ಕ ರೆಡ್ಡಿ ಅವರು ಕೂಡ ಎಲ್ಲರೂ ಕೂಡ ಒಂದೇ ಸತಿ ಮಾಲಿಕೆ ಗೊತ್ತಿದ್ದಾರೆ. ಅವರೆಲ್ಲ ಒಂದೇ ಟೈಮ್ ಮಂತ್ರಿ ಆಗಿದ್ರು. ಸೊ ನಮ್ಮ ದೊಡ್ಡ ಜಿಲ್ಲೆ ಇರುವ ಕಾರಣದಿಂದ ಹೆಚ್ಚಿನ ಮತ್ತೆ ಹೆಡ್ ಕ್ವಾರ್ಟರ್ ಆಗಿದೆ, ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ ಆಗಿದೆ. ಆ ಒಂದು ಕಾರಣಕ್ಕಾಗಿ 3 ಸ್ಥಾನ ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ನೋಡೋಣ, ಅವ್ರವ್ರ ತೀರ್ಮಾನ ಮಾಡ್ತಾರೆ. ನೋಡೋಣ, ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಾವು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸರ್, ನಿಮಗೆ ದೂರವಾಣಿ ಕರೆ ಬಂದಿದ್ದು ಯಾವಾಗ? ಸೊ ಏನು ಹೇಳಿದ್ರು? ಸ್ವಲ್ಪ ಹೊತ್ತಾಯಿತು. ಡಿ ಕೆ ಶಿವಕುಮಾರ್ ಸಾಹೇಬರು 4 ಗಂಟೆಗೆ ರಾಜಭವನಕ್ಕೆ ಬನ್ನಿ ಅಂತ ಹೇಳಿದರು. ನಿಮಗೆ ಸಹಜವಾಗಿ ನಿರೀಕ್ಷೆ ಇತ್ತು ಹಾಗೆ ಆಗುತ್ತೆ ಅನ್ನುವಂಥದ್ದಿತ್ತು. ಸೊ ಈಗ ಮತ್ತೆ ಆಗಿದೆ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟ? ಎಲ್ಲ ಸಂತೋಷ ಆಗುತ್ತೆ. ವಿಶ್ವಾಸ ವರಿಷ್ಠರು ನಮ್ಮೇಲೆ ಇಟ್ಟಿದ್ದಾರೆ ಅಂತ ಹೇಳಿ ಭಾವನೆ ಇದೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ಜವಾಬ್ದಾರಿಯಿಂದ ಎಲ್ಲರನ್ನೂ ಒಟ್ಟುಗೂಡಿಸಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಮಾಡಬೇಕು ಅಂಥೇಳಿ ನನಗೆ ವಿಶ್ವಾಸ ಇದೆ. ಶಿಕ್ಷಣ ಖಾತೆಯನ್ನು ನಿಭಾಯಿಸಿದ್ರಿ, ಈಗ ಅದೇ ಖಾತೆಯನ್ನು ಮತ್ತೆ ಬಯಸ್ತಾ ಇದ್ದೀರೋ ಅಥವಾ ಬೇರೆ ಅನ್ನುವಂಥ ಏನಾದರೂ ಇದೆ ನಿಮ್ಮಲ್ಲಿ? ಏನಿಲ್ಲ, ನಾನು ಯಾವತ್ತೂ ಅಷ್ಟೇ. ಮುಂಚೆ ನಾನು OBC ಅಧ್ಯಕ್ಷರು ಮಾಡಿದ್ರು, ನನಗೆ ನನ್ನ ಪುಣ್ಯ. 2 ವರ್ಷ ಆ ಕೆಲಸವನ್ನು ಭಾಳ ನಿಷ್ಠೆಯಿಂದ ಮಾಡಿದೆ. ಅದಾದಮೇಲೆ ಅದೇ ಸಂದರ್ಭದಲ್ಲಿ ಚುನಾವಣೆಯ ಪ್ರಣಾಳಿಕೆ ಉಪಾಧ್ಯಕ್ಷರಾಗಿ ಮಾಡಿದ್ರು, ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದೆ. ಈಗ ಶಿಕ್ಷಣ ಸಚಿವರಾಗಿ ಮಾಡಿದ್ರು, ಅದನ್ನು ಚೆನ್ನಾಗಿ ಮಾಡಿದೆ. ಈಗ ಅವ್ರು ಏನೇ ಕೊಟ್ಟರೇನು ಕೂಡ ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಅವಕಾಶಗಳು ಎಲ್ಲರಿಗೂ ಆಸೆ ಇರ್ತದೆ, ಆದರೆ ಅದು ಕೊಟ್ಟಾಗ ನಿಭಾಯಿಸಬೇಕಾಗತ್ತೆ. ಸೊ ಜವಾಬ್ದಾರಿ ಮೇಲೆ ಮಾಡಬೇಕಾಗತ್ತೆ, ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನನ್ನ ಕ್ಷೇತ್ರದ ಜನತೆಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಡ ಆಯಿತು ಅಂಥೇಳಿ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ, ತಡ ಆಗಿದ್ದು ಅದು ಅನಿವಾರ್ಯ. ಕೆಲಸಕ್ಕೆ ಹಿಂಗೆ ಆಗ್ತದೆ, ಒಂದು ಆಗಿದೆ. ಬಟ್ ಇದನ್ನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅಂದರೆ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದರೆ, ಅಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದರೆ, ಅದು ಆ ಮಾನದಂಡದಲ್ಲಿ ನಿಮಗೆ ಇಲ್ಲಿಗೆ ಮತ್ತೆ ಅವಕಾಶ ಸಿಕ್ಕಿದೆ ಅಂತ ಅನ್ಸುತ್ತೆ, ಹೇಗೆ ಸರ್? ಎಲ್ಲದೂ ಇರ್ಬೋದು, ಅದನ್ನು ಆಮೇಲೆ ಗೊತ್ತಾಗುತ್ತೆ. ಅದನ್ನು
ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರ ಬದಲು ಕೊಟ್ಟಿರೋ ಅವಕಾಶನ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀನಿ. ಅದ್ರ ಮೇಲೆ ಚಿಂತನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸರ್, ರಾಹುಲ್ ಗಾಂಧಿಯವರು ಯುವ ನಾಯಕತ್ವಕ್ಕೆ ಒಂದು ಅವಕಾಶ ಕೊಡಬೇಕು, ಯುವ ನಾಯಕರನ್ನ ಬೆಳೆಸಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ವಿಚಾರಗಳು ಇಟ್ಕೊಳ್ಳೋದು. ಸೊ ಹಾಗಾಗಿ ಮಧು ಬಂಗಾರಪ್ಪ ಅವರಿಗೆ ಆ ಒಂದು ಇದಾಗಿದೆಯಾ ಅಂತ? ಅಷ್ಟು ದೊಡ್ಡ ಮಟ್ಟಕ್ಕೆ ಮಾತಾಡೋದು ಕಷ್ಟ ಆಗ್ತದೆ. ಅದೆಲ್ಲದೂ ಕೂಡ ಅದನ್ನ ಆಯ್ಕೆ ಮಾಡೋದ್ರಲ್ಲಿ ಅಳವಡಿಸಿರ್ಬೋದು ಅಂತ ಹೇಳಿ ನಾನು ಭಾವನೆ ಮಾಡ್ತೀನಿ. ಬಟ್ ಆ ಮಟ್ಟದಲ್ಲಿ ನನ್ನ ಅಭಿಪ್ರಾಯ ಹೇಳೋದು ತಪ್ಪಾಗ್ತದೆ. ಶಿಕ್ಷಣ ಇಲಾಖೆಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ನೆಲಂಬಿಸಿದ್ರೆ ಇನ್ನೂ ಕೂಡ ಕೆಲಸ ಇದೆ ಮಾಡುವಂಥದ್ದು ಸಾಕಷ್ಟು ಅನ್ನೋಂಥದ್ದು. ಜೊತೆಗೆ ಸಚಿವ ಸ್ಥಾನ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ರಿ ನೀವು, ಇಲಾಖೆಗೆ ಏನೇನಾಗ್ತಿದೆ, ಸೊ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿರ್ಬೋದು ಎಲ್ಲವನ್ನ ಮಾಹಿತಿ ಪಡ್ಕೊಳ್ತಾ ಇದ್ರಿ. ಇಲ್ಲ, ಮಾಹಿತಿ ಪಡ್ಕೊಳ್ತಾ ಇರಲಿಲ್ಲ, ಅವ್ರು ಕೊಡ್ತಾ ಇದ್ರು. ಮತ್ತು ಒಂದು ಇರುತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಆ ಕೆಲಸ ಮಾಡಿರ್ತೀವಿ, ಅದಕ್ಕೆ ಅಷ್ಟು ಮಾಡೋದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಯಾರು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಚೀಫ್ ಮಿನಿಸ್ಟರ್ ಕೈಯಲ್ಲೇ ಅದು ಇಲಾಖೆ ಇರೋದ್ರಿಂದ ಏನೂ ತೊಂದರೆ ಇರಲಿಲ್ಲ, ಎಲ್ಲದು ಚೆನ್ನಾಗಿತ್ತು. ನಾನು ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಹರಿಪ್ರಸಾದ್ ಅವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಕೂಡ ಮಧು ಬಂಗಾರಪ್ಪ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ಈಗ ಅಧಿಕೃತವಾಗಿ ಮಧು ಬಂಗಾರಪ್ಪನವರು ಹಾಗೆ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ, ನಮಗೆ ಕರೆ ಬಂದಿದೆ, ಡಿ.ಕೆ. ಶಿವಕುಮಾರ್ ಅವರಿಂದ ಕರೆ ಬಂದಿದೆ, ಸಂಜೆ 4 ಗಂಟೆಗೆ ಲೋಕಭವನಕ್ಕೆ ಬನ್ನಿ ಅಂತ ಹೇಳಿ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳು ಅಂಥೇಳಿ. ಆ ಮೂಲಕ ಅವರಿಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರೋದು ಸ್ಪಷ್ಟವಾಗಿದೆ. ಹಾಗೆ ಗಾಯತ್ರಿ ಶಾಂತೇಗೌಡರು ಕೂಡ ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನನಗಿನ್ನೂ ಅಧಿಕೃತವಾಗಿ ಕರೆ ಬರೋದಕ್ಕೆ ಬಾಕಿ ಇದೆ, ಆದರೆ ನನ್ನ ಹೆಸರು ಬರುತ್ತೆ ಅನ್ನುವ ಮಾಹಿತಿ ನನಗಿತ್ತು, ಸಂತೋಷ ಆಗ್ತಾ ಇದೆ ನಮ್ಮ ಹೆಸರು ಬಂದಿರೋದು ಅಂತೇಳಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡರು ಕೂಡ ಹೇಳಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.